ನ್ಯೂಸ್ ಜಂಕ್ಷನ್ ಎಟ್ 1 PM ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಸವಾಲನ್ನ ಒಡ್ಡಿ ಇವತ್ತು ಸಾರಿಗೆ ನೌಕರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಹೋರಾಟದ ಎಫೆಕ್ಟ್ ನೇರವಾಗಿ ಪ್ರಯಾಣಿಕರಿಗೆ ತಡ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಸಾರಿಗೆ ಮುಷ್ಕರದಿಂದ ಪ್ರಯಾಣಿಕರು ಕಂಗಾಲು. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಸಂಚಾರ ಅಯೋಮಯ. ಪ್ರತಿಭಟನೆ ಹಿನ್ನೆಲೆ ಖಾಸಗಿ ಬಸ್ ಮೊರೆ ಹೋದ ಜನ. ಹಸುಗೂಸಿನ ಜೊತೆ ಬಾಣಂತಿ ಪರದಾಟ. ಚಿಕ್ಕೋಡಿಯಲ್ಲಿ ಬಸ್ ಸಿಗದೆ ವೃದ್ಧೆ ಗೋಳಾಟ. ಕೋಲಾರ ಗದಗನಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಮುಖಂಡರ ಮೀಟಿಂಗ್. ಸರ್ಕಾರದ ಜೊತೆ ಮತ್ತೊಂದು ಸುತ್ತಿನ ಸಭೆ ಸಾಧ್ಯತೆ. ಇತ್ತ ಹೈಕೋರ್ಟ್ನಲ್ಲಿ PIL ಅರ್ಜಿ ವಿಚಾರಣೆ. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಎಂದ DK. ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ ಎಂದ ಕೈ ಲೀಡರ್ಸ್. ಸರ್ಕಾರ ಪಾಪರ್ ಅಂತ BJP ನಾಯಕರ ವಾಗ್ದಾಳಿ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಭೇಟಿಯಾದ ಪ್ರಣವ್ ಮೊಹಂತಿ. ನಿನ್ನೆ ದೊರೆತ ಅಸ್ಥಿ ಪಂಜರದ ಬಗ್ಗೆ ಮಾಹಿತಿ. ಕಾಡಿಗೆ ಅನಾಮಿಕನ ಕರೆತಂದು ಇಂದು ಸ್ಥಳ ಮಹಜರ್.